ಮದುವೆ ಸಮಾರಂಭದಲ್ಲಿ ಐಸ್ ಕ್ರೀಂ ತಿಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಐಸ್ ಕ್ರೀಂ ತಿಂದಂತ 50 ಜನರು ಅಸ್ವಸ್ಥರಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ರಾಮನಗರದ ಚನ್ನಪಟ್ಟಣದ ಸಾತನೂರು ವೃತ್ತದ ಬಳಿ ನಡೆದಿರುವಂತಹ ಘಟನೆ ಇದು. ನೋಡಿ, ಮದುವೆ ಐಸ್ ಕ್ರೀಂ ಕೊಡ್ತಾರೆ ಲಾಸ್ಟ್ ಅಲ್ಲಿ, ನಿಮ್ಗೆ ಗೊತ್ತಿರ್ಬೋದಲ್ಲ. ಐಸ್ ಕ್ರೀಂ ತಿಂದರೆ ಪಾಪ 50 ಜನ ಅಸ್ವಸ್ಥರಾಗಿಬಿಟ್ಟಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈಗ ಸಾತನೂರು ಸರ್ಕಲ್ ಬಳಿ ಆಗಿರುವಂತಹ ಘಟನೆ ಇದು. ಐಸ್ ಕ್ರೀಂ ತಿಂದಂತ ಅರ್ಧ ಗಂಟೆಯಲ್ಲೇ ವಾಂತಿ ಭೇದಿ ಶುರುವಾಗ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ಡೇಟ್ ಬಾರ್ ಆಗಿದೆ ಐಸ್ ಕ್ರೀಮ್ ಅಂತ. ಯಾರೇ ಅವನು ಐಸ್ ಕ್ರೀಮ್ ತಂದವನು? ಯಾರೇ ಅವನು? ಗೊತ್ತಾಗಲ್ವಾ ಅಲ್ಲಿ ಐಸ್ ಕ್ರೀಮ್ ಡೇಟ್ ಬಾರ್ ಆಗಿದೆ ಇಲ್ವಾ ಅಂತ? 40 ಜನರಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅವಧಿ ಮುಗಿದಿದ್ದ ಐಸ್ ಕ್ರೀಮ್ ತಿಂದಿದ್ದಕ್ಕೆ ಅವಾಂತರ ಆಗಿದೆ, ಈ ರೀತಿ ಆಗಿದೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ. ಉಳಿದವರು ಮಂಡ್ಯ ಹಾಗೆ ರಾಮನಗರ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ನೋಡಿ, ಬಹುಶಃ ಇದು ಮೊದಲ ಕೇಸ್ ಅಂತ ಅನಿಸ್ತಾ ಇದೆ ನಮಗೆ ರಾಜ್ಯದಲ್ಲಿ. ಅಂದ್ರೆ ಐಸ್ ಕ್ರೀಮ್ ತಿಂದು ಅಸ್ವಸ್ಥರಾದಂಥ ಒಂದು ಘಟನೆ ಇದು. ಈ ಆಹಾರ ಪ್ರಸಾದ ತಿಂದು ಅಸ್ವಸ್ಥರಾಗಿರೋದನ್ನ ನೋಡ್ತಾ ಇರ್ತೀವಿ. ಐಸ್ ಕ್ರೀಮ್ ತಿಂದು, ಅದು ಅವಧಿ ಮುಗಿದಂಥ ಐಸ್ ಕ್ರೀಮ್. ಇದಕ್ಕೆ ತನಿಖೆ ಆಗಬೇಕು. ಈಗ ಅಲ್ಲಿ ಪರೀಕ್ಷೆ ಆಗಬೇಕು. ಯಾಕಂತ ಹೇಳಿದ್ರೆ ಈಗ ಅವ್ರು ಹೇಳ್ತಾ ಇದ್ದಾರೆ, ಅಸ್ವಸ್ಥರಾದಂಥವ್ರು ಮತ್ತು ಅವ್ರ ಸಂಬಂಧಿಕರು ಮದುವೆಗೆ ಬಂದವರು ಇಲ್ಲ, ಐಸ್ ಕ್ರೀಮ್ ತಿಂದಾದ್ಮೇಲೆ ಅರ್ಧ ಗಂಟೆಲಿ ವಾಂತಿ ಭೇದಿ ಶುರುವಾಯಿತು. ಯಾಕಂತ ಹೇಳಿದ್ರೆ ಅಲ್ಲಿ ವೈದ್ಯಕೀಯ ಪರೀಕ್ಷೆ ಆಗಬೇಕು, ರಿಪೋರ್ಟ್ ಬರಬೇಕು. ಈಗ ಎಲ್ಲಿ ಏನು ಎಡವಟ್ಟಾಗಿದೆ, ಊಟದಲ್ಲಿ ಏನಾದರೂ ಆಗಿತ್ತಾ ಅಥವಾ ಐಸ್ ಕ್ರೀಮ್ ತಿಂದೆ ಹೇಗಾಯ್ತಾ? ಯಾಕೆಂದರೆ ಅದು ಯಾವುದೇ ಇರಲಿ, ಡೇಟ್ ಬಾರ್ ಆದರೆ ಅದು ವಿಷಾನೇ ಅದು. ಬಟ್ ಈಗ 40 ಜನ ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಎಲ್ಲರೂ ಆತಂಕದಲ್ಲಿ ಯಾಕಂದರೆ ಬಹಳ ಆತಂಕ ಆಯಿತು. ಎಲ್ಲರೂ ಮದುವೆ ಮನೆಯಲ್ಲೇ ಇದ್ದರು, ಅಂದರೆ ರಿಸೆಪ್ಷನ್ ಇದರಲ್ಲೇ ಇದ್ದರು, ಅಂದರೆ ಕನ್ವೆನ್ಷನ್ ಹಾಲಲ್ಲಿದ್ದರು ಎಲ್ಲರೂ. ಆ ಸಂದರ್ಭದಲ್ಲಿ ಐಸ್ ಕ್ರೀಮ್ ತಿಂದರು, ಒಟ್ಟಿಗೆ ತಿಂದಲ್ಲ, ಸಾಲ ಹಚ್ಚಿ ತಿಂದಿದ್ರು. ಅರ್ಧ ಗಂಟೆ ಆದಮೇಲೆ ಏಕಾಏಕಿ ವಾಮಿಟು. ಒಬ್ಬರಿಗೆ ಶುರುವಾಯಿತು, ಒಬ್ಬರು ಶುರುವಾಯಿತು, ನಾರ್ಮಲ್ ಅಂತ ಅನ್ಕೊಳ್ಳೋಣ, ಎಲ್ಲರೂ ವಾಮಿಟು, ವಾಂತಿ ಭೇದಿ. ಆಮೇಲೆ ಅನುಮಾನ ಬಂದ್ಬಿಡುತ್ತೆ, ಆಸ್ಪತ್ರೆ ದಾಖಲು ಮಾಡ್ತಾರೆ. ಆರಂಭದಲ್ಲಿ ಐಸ್ ಕ್ರೀಮ್ ಡೇಟ್ ಮುಗಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂತ ಮಾಗಡಿಯಿಂದ ಗಂಡು ಹೆಣ್ಣು ಚನ್ನಪಟ್ಟಣ ಹೋಗದೆ ಊಟ ಎಲ್ಲ ಮಾಡಿದ್ರು, ಚೆನ್ನಾಗಿದ್ರು. ಒಂದು ಬಸ್ನಲ್ಲಿ ಬರೋವಾಗ ಬಸ್ನಲ್ಲಿ ಕೂತ್ಕೊಂಡು ಬಂತಾ ಇದ್ರು. ಬಸ್ನಲ್ಲಿನೇ ಇದು ಆಗಿತ್ತು ವಾಂತಿ ಆದಮೇಲೆ ಬೇದಿ ಆದಮೇಲೆ ಹೊಟ್ಟೆನು. ಎಷ್ಟು ಜನ ಇದ್ರಿ ಬಸ್ಸಲ್ಲಿ? ಒಂದು 120 150 ಅಷ್ಟೇ. ಎಲ್ಲ ಮಾಗಡಿಯವ್ರೆ? ಹಾಂ, ಮಾಗಡಿ. ನಮ್ಮ ಹೆಸರು ಜಬೀವುಲ್ಲಾ ಅಂತ. ಮಾಗಡಿಯಿಂದ ಗಂಡು ಹೆಣ್ಣು ಚನ್ನಪಟ್ಟಣ ಹೋಗದೆ ಊಟ ಎಲ್ಲ ಮಾಡಿದ್ರು, ಚೆನ್ನಾಗಿದ್ರು. ಒಂದು ಬಸ್ನಲ್ಲಿ ಬರೋವಾಗ ಬಸ್ನಲ್ಲಿ ಕೂತ್ಕೊಂಡು ಬಂತಾ ಇದ್ರು. ಬಸ್ನಲ್ಲಿನೇ ಇದು ಆಗಿತ್ತು ವಾಂತಿ ಆದಮೇಲೆ ಬೇದಿ ಆದಮೇಲೆ ಹೊಟ್ಟೆನು. ಎಷ್ಟು ಜನ ಇದ್ರಿ? ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ. ಶಶಿಕುಮಾರ್, ಐಸ್ ಕ್ರೀಮ್ ತಿಂದೇ ಈ ರೀತಿಯಾಗಿ ಅಸ್ತವ್ಯಸ್ತ ಆಗಿದ್ದ ಇವರೆಲ್ಲರೂ ಈಗ ಆರೋಪ ಮಾಡ್ತಿರೋದು ನೋಡ್ತಾ ಇದ್ರೆ, ಇದು ವರದಿ ಬಂದ ಮೇಲೆ ಇದನ್ನ ನಿಖರವಾಗಿ ಹೇಳಕ್ಕಾಗ್ಬೋದು ಹೇಗೆ? ಪ್ರಭು, ಇದು ಖಚಿತವಾಗಿ ಏನಂತ ಹೇಳಿದ್ರೆ ಅವಧಿ ಮುಗಿದಂತ ಐಸ್ ಕ್ರೀಮ್ ನ ತಿಂದು ಈ ಘಟನೆ ನಡೆದಿರ್ತಕ್ಕಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿರ್ತಕ್ಕಂಥದ್ದು. ಎಲ್ಲರನ್ನೂ ಕೂಡ ಈಗ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು. ಈ ಘಟನೆ ನಡೆದಿರ್ತಕ್ಕಂಥದ್ದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ನಿನ್ನೆ ಮುಸ್ಲಿಂ ಸಮುದಾಯದ ಒಂದು ಮದುವೆ ಇತ್ತು. ರಾಮನಗರದ ಚನ್ನಪಟ್ಟಣ ಬಳಿ ಇರತಕ್ಕಂಥ ಸಾತನೂರು ಸರ್ಕಲ್ ನಲ್ಲಿ ಒಂದು ಮದುವೆ ಸಮಾರಂಭ ಇತ್ತು. ಈ ಮದುವೆ ಸಮಾರಂಭಕ್ಕೆ ಊಟದ ಜೊತೆಗೆ ಐಸ್ ಕ್ರೀಮ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಅವಧಿ ಮುಗಿದಂತ ಐಸ್ ಕ್ರೀಮ್ ಅನ್ನು ತಿಂದಂತ ಈ ಸುಮಾರು 50ಕ್ಕೂ ಹೆಚ್ಚು ಮಂದಿ ವಾಂತಿ ಭೇದಿಯಿಂದಾಗಿ ಅಸ್ವಸ್ಥರಾಗಿರ್ತಕ್ಕಂಥದ್ದು. ಅವರೆಲ್ಲರನ್ನೂ ಕೂಡ ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಸ್ಥಳೀಯವಾಗಿ ಸುಮಾರು 40 ಜನರನ್ನ ಚನ್ನಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆನ ಕೊಡಿಸಿದ್ರೆ, ಮತ್ತು ಇನ್ನು ಉಳಿದಂತವ್ರನ್ನ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಜಿಲ್ಲಾಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ದಾಖಲು ಮಾಡಿರ್ತಕ್ಕಂಥದ್ದು. ಅಂದ್ರೆ ಇದೆಲ್ಲದಕ್ಕೂ ಕಾರಣ ಅಂದ್ರೆ ಅವಧಿ ಮುಗಿದಂತ ಐಸ್ ಕ್ರೀಮ್ ಅನ್ನ ತಿಂದಿದ್ದೆ ಈ ಅವಾಂತರಕ್ಕೆ ಕಾರಣ ಅಂತ ಹೇಳಿ ಕೂಡ ತಿಳಿದು ಬಂದಿರತಕ್ಕಂಥದ್ದು. ಈಗಾಗಲೇ ಏನು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥ ಎಲ್ರಿಗೂ ಕೂಡ ಈಗ
ಈಗಾಗಲೇ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶಶಿಕುಮಾರ್ ಮಾಹಿತಿಗಾಗಿ.